ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಬನ್ನಿ, ಏಪ್ರಿಲ್ 2026 ಕರ್ಕಾಟಕ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಅನ್ನೋದನ್ನ ವಿವರವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲಿಗೆ ಈ ತಿಂಗಳ ಪ್ರಮುಖ ಸಂದೇಶ ಏನು ಅಂತ ನೇರವಾಗಿ ನೋಡಬಿಡೋಣ. ಈ ತಿಂಗಳ ಮೂಲ ಮಂತ್ರ ಅಂದ್ರೆ ಸಹನೆ ಮತ್ತೆ ಸರಿಯಾದ ಯೋಜನೆ. ಹೌದು, ಪ್ರತಿಯೊಂದು ಹೆಜ್ಜೆಯಲ್ಲೂ ತಾಳ್ಮೆ ತೋರಿಸೋದು ಯಶಸ್ಸಿಗೆ ತುಂಬಾನೇ ಮುಖ್ಯ ಆಗತ್ತೆ. ಹಾಗಾದ್ರೆ ಈ ತಿಂಗಳು ಯಾಕೆ ಇಷ್ಟೊಂದು ವಿಶೇಷ? ಇದಕ್ಕೆ ಕಾರಣ ರವಿ ಮತ್ತು ಗುರುಗ್ರಹಗಳ ಸ್ಥಾನದಲ್ಲಿ ಆಗೋ ಬದಲಾವಣೆಗಳು. ಈ ಗ್ರಹಗಳ ಚಲನೆ ನಮ್ಮ ವೃತ್ತಿ, ಹಣಕಾಸು ಹಾಗೆ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ಮೊದಲು ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋಣ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ವೃತ್ತಿ ಜೀವನದಲ್ಲಿ ಒಂದು ರೀತಿಯಲ್ಲಿ 2 ಭಾಗಗಳ ಕಥೆ ಇದ್ದಾಗೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ತಿಂಗಳ ಮೊದಲ 2 ವಾರಗಳಲ್ಲಿ ಪಟ್ಟಶ್ರಮಕ್ಕೆ ತಕ್ಷಣಕ್ಕೆ ಫಲಿತಾಂಶ ಕಾಣಿಸದೇ ಇರಬಹುದು. ಆದರೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ 14ನೇ ತಾರೀಕಿನ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗತ್ತೆ. ಅಲ್ಲಿಯವರೆಗಿನ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಖಂಡಿತವಾಗಿಯೂ ಒಂದು ಒಳ್ಳೆ ಗುರುತಿಸುವಿಕೆ ಸಿಕ್ಕೇ ಸಿಗುತ್ತೆ. ಇನ್ನು ಹೊಸ ಕೆಲ್ಸ ಹುಡುಕ್ತಿರುವವರ ಕಥೆ ಏನು? ಅವರಿಗೆ ಇದು ತಯಾರಿಯ ಸಮಯ. ಅಂದ್ರೆ ರೆಸ್ಯೂಮ್ ಅಪ್ಡೇಟ್ ಮಾಡೋದು, ಹೊಸ ಸ್ಕಿಲ್ಸ್ ಕಲಿಯೋದು, ಹಾಗೆ ಹಳೆಯ ಪ್ರೊಫೆಷನಲ್ ಕಾಂಟ್ಯಾಕ್ಟ್ಸ್ ಜೊತೆ ಮತ್ತೆ ಮಾತುಕತೆ ಶುರು ಮಾಡಕ್ಕೆ ಇದು ಸಕಾಲ. ಈಗ ಮಾಡೋ ಈ ತಯಾರಿ ಇದೆಯಲ್ಲ, ಇದು ಮುಂದೆ ಒಳ್ಳೊಳ್ಳೆ ಅವಕಾಶಗಳ ಬಾಗಿಲು ತೆರೆಯುತ್ತೆ. ವ್ಯಾಪಾರ ಮಾಡೋರು ಗಮನ ಕೊಡಿ. ಹೊಸ ಪಾರ್ಟ್ನರ್ಶಿಪ್ ಅಥವಾ ಒಪ್ಪಂದ ಮಾಡ್ಕೊಳ್ಳುವಾಗ ತುಂಬಾನೇ ಎಚ್ಚರಿಕೆ ಬೇಕು. ಯಾವುದೇ ಡಾಕ್ಯುಮೆಂಟ್ಗೆ ಸೈನ್ ಮಾಡೋ ಮುಂಚೆ ಅದರಲ್ಲಿರೋ ಪ್ರತಿಯೊಂದು ಪಾಯಿಂಟನ್ನು ಕೂಲಂಕಷವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಆತುರಪಟ್ಟು ಯಾವುದೇ ನಿರ್ಧಾರ ತಗೋಬೇಡಿ. ಸದ್ಯಕ್ಕೆ ಹೊಸ ಸಾಹಸಕ್ಕಿಂತ ಇರೋ ಬಿಸ್ನೆಸ್ನ ಇನ್ನಷ್ಟು ಗಟ್ಟಿ ಮಾಡೋದ್ರ ಕಡೆ ಗಮನ ಹರಿಸೋದು ಬೆಸ್ಟ್. ಸರಿ, ವೃತ್ತಿ ಜೀವನದ ನಂತರ ಈಗ ಬರೋಣ ಹಣಕಾಸು ಮತ್ತು ಆಸ್ತಿಪಾಸ್ತಿ ವಿಚಾರಕ್ಕೆ. ಇಲ್ಲೂ ಕೂಡ ಒಂದೇ ಮಾತು ನೆನ್ಪಿರ್ಲಿ, ವೇಗಕ್ಕಿಂತ ವಿವೇಕವೇ ಮುಖ್ಯ. ಈ ತಿಂಗಳು ಆದಾಯ ಚೆನ್ನಾಗೇ ಇರಬಹುದು, ಆದ್ರೆ ಅನಿರೀಕ್ಷಿತ ಖರ್ಚುಗಳು ಬರೋ ಸಾಧ್ಯತೆ ಇದೆ. ಅಂದ್ರೆ ಕುಟುಂಬದವರ ಆರೋಗ್ಯ, ಇದ್ದಕ್ಕಿದ್ದ ಹಾಗೆ ಮನೆ ರಿಪೇರಿ ಕೆಲ್ಸ ಅಥವಾ ಮಕ್ಕಳಿಗೋಸ್ಕರ ಅಂತ ಹಣ ಖರ್ಚಾಗಬಹುದು. ಅದಕ್ಕೆ ತಿಂಗಳ ಶುರುವಲ್ಲೇ ಒಂದು ಬಜೆಟ್ ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ಹೂಡಿಕೆ ಮಾಡೋ ಯೋಚನೆ ಇದ್ರೆ ಲಾಂಗ್ ಟರ್ಮ್ ಪ್ಲಾನ್ಗಳ ಕಡೆ ಗಮನ ಹರಿಸೋದು ಸೇಫ್. ಬ್ಯಾಂಕ್ ಡಿಪಾಸಿಟ್ ತರಹದ ಸ್ಥಿರವಾದ ಆಯ್ಕೆಗಳು ಬೆಟರ್. ಕಡಿಮೆ ಸಮಯದಲ್ಲಿ ಜಾಸ್ತಿ ಲಾಭ ಬರುತ್ತೆ ಅನ್ನೋ ಯಾವುದೇ ಹೈ ರಿಸ್ಕ್ ಸ್ಕೀಮ್ಗಳಿಂದ ದೂರ ಇರಿ. ಶಾರ್ಟ್ ಟರ್ಮ್ ಗೇನ್ಗಿಂತ ಲಾಂಗ್ ಟರ್ಮ್ ಸೆಕ್ಯೂರಿಟಿ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಇನ್ನು ಪ್ರಾಪರ್ಟಿ ಡೀಲ್ಸ್ ಅಂದ್ರೆ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡೋ ಯೋಚನೆಯಲ್ಲಿದ್ರೆ ದಯವಿಟ್ಟು ಅವಸರ ಮಾಡಬೇಡಿ. ಒಬ್ರು ಹೇಳಿದ್ದನ್ನೇ ನಂಬಿ ಮುಂದೆ ಹೋಗೋದು ಒಳ್ಳೆದಲ್ಲ. ಕನಿಷ್ಠ 2-3 ಎಕ್ಸ್ಪರ್ಟ್ಗಳ ಅಭಿಪ್ರಾಯ ತಗೊಂಡು ಎಲ್ಲವೂ ಸರಿ ಅನಿಸಿದ ಮೇಲೇನೆ ಫೈನಲ್ ಡಿಸಿಷನ್ ಮಾಡಿ. ಆಮೇಲೆ ಯಾಕಾದ್ರೂ ಮಾಡ್ದೆ ಅಂತ ಅನಿಸ್ಬಾರ್ದು ಅಷ್ಟೇ. ಸರಿ, ಹಣಕಾಸಿನ ವಿಷಯ ಆಯ್ತು. ಈಗ ನಮ್ಮ ಪರ್ಸನಲ್ ಲೈಫ್ ಕಡೆ ಅಂದ್ರೆ ಆರೋಗ್ಯ ಮತ್ತು ಸಂಬಂಧಗಳ ಕಡೆ ಗಮನ ಹರಿಸೋಣ. ಈ 2 ವಿಚಾರಗಳಲ್ಲಿ ಒಂದು ಬ್ಯಾಲೆನ್ಸ್ ಕಾಪಾಡಿಕೊಳ್ಳೋದು ಈ ತಿಂಗಳ ದೊಡ್ಡ ಚಾಲೆಂಜ್ ಆಗಿರ್ಬೋದು. ಕೆಲಸದ ಟೆನ್ಷನ್ ಜೊತೆಗೆ ಮನೆಯ ಜವಾಬ್ದಾರಿಗಳು, ಇವೆಲ್ಲದರ ಮಧ್ಯೆ ಸ್ವಲ್ಪ ಸ್ಟ್ರೆಸ್ ಆಗೋದು ಸಹಜ. ಹಾಗಾದ್ರೆ ಈ ಒತ್ತಡವನ್ನ ಮ್ಯಾನೇಜ್ ಮಾಡೋದು ಹೇಗೆ? ಒತ್ತಡ ಕಡಿಮೆ ಮಾಡ್ಕೊಳ್ಳೋಕೆ ಇಳಿದಿದೆ ನೋಡಿ ಕೆಲವು ಸಿಂಪಲ್ ಟಿಪ್ಸ್. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು, ಪ್ರತಿದಿನ ಒಂದು 20-30 ನಿಮಿಷವಾದ್ರೂ ಲೈಟ್ ಎಕ್ಸರ್ಸೈಸ್ ಮಾಡೋದು, ಹಾಗೆ ಮೊಬೈಲ್, ಟಿವಿ ನೋಡೋ ಸಮಯವನ್ನ ಸ್ವಲ್ಪ ಕಮ್ಮಿ ಮಾಡೋದು. ಇವೆಲ್ಲ ತುಂಬಾನೇ ಹೆಲ್ಪ್ ಮಾಡುತ್ತೆ. ರಾತ್ರಿ ಮಲ್ಗೋ ಮುಂಚೆ ಒಂದು 5 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಕುಟುಂಬದ ವಿಚಾರಕ್ಕೆ ಬಂದ್ರೆ ಸಣ್ಣ ಪುಟ್ಟ ವಾದವಿವಾದ ಅಥವಾ ಮನಸ್ತಾಪಗಳು ಬರಬಹುದು. ಆದ್ರೆ ಕೋಪ ಮಾಡ್ಕೊಳ್ಳೋ ಬದಲು ಸಮಾಧಾನವಾಗಿ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು, ಎಂಥ ಸಮಸ್ಯೆಯನ್ನಾದ್ರೂ ಬಗೆಹರಿಸಬಹುದು. ಮಾತು ಮೃದುವಾಗಿದ್ರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ. ಈಗ ವಿಶೇಷವಾಗಿ ಕರ್ಕಾಟಕ ರಾಶಿಯ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏನನ್ನು ತಂದಿದೆ ಅಂತ ನೋಡೋಣ. ಯಾಕಂದ್ರೆ ಇದು ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕೋಕ್ಕೆ ಒಳ್ಳೆ ಸಮಯ. ಮಹಿಳೆಯರಿಗೆ ಈ ತಿಂಗಳು ನಾವೆಷ್ಟೇ ಕೆಲಸ ಮಾಡಿದ್ರೂ ಯಾರು ಗುರುತಿಸ್ತಿಲ್ಲ ಅನ್ನೋ ಭಾವನೆ ಸ್ವಲ್ಪ ಕಾಡಬಹುದು. ಹಾಗಾಗಿ ಬೇರೆಯವರ ಬಗ್ಗೆ ಕಾಳಜಿ ತೋರಿಸೋ ಜೊತೆಗೆ ಸ್ವಂತ ಆರೋಗ್ಯಕ್ಕೂ ಇಷ್ಟದ ಹವ್ಯಾಸಗಳಿಗೂ ಸ್ವಲ್ಪ ಟೈಮ್ ಕೊಡೋದು ತುಂಬಾನೇ ಮುಖ್ಯ. ಈ ಸೆಲ್ಫ್ ಕೇರ್ ಅನ್ನೋದಿದೆಯಲ್ಲ, ಇದು ಮೆಂಟಲ್ ಸ್ಟ್ರೆಂತ್ ಹೆಚ್ಚಿಸಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಇದು ತುಂಬಾನೇ ಪ್ರಮುಖವಾದ ತಿಂಗಳು. ಸಿಲೆಬಸ್ ಅನ್ನು ನೀಟಾಗಿ ಪ್ಲಾನ್ ಮಾಡ್ಕೊಳ್ಬೇಕು.
ಓದಿದ್ದನ್ನ ಪದೇ ಪದೇ ರಿವಿಷನ್ ಮಾಡೋದ್ರಲ್ಲೇ ಯಶಸ್ಸಿನ ಗುಟ್ಟಿದೆ. ಈ ತಿಂಗಳು ಹಾಕೋ ಶ್ರಮ ಹೈಯರ್ ಎಜುಕೇಷನ್ಗೆ ಒಂದು ಸ್ಟ್ರಾಂಗ್ ಬೇಸ್ ಆಗತ್ತೆ. ಸರಿ, ಇಲ್ಲಿಯವರೆಗೆ ನೋಡಿದ ಎಲ್ಲ ವಿಷಯಗಳ ಸಾರಾಂಶ ಏನು? ಹಾಗೆ ಈ ತಿಂಗಳನ್ನ ಇನ್ನಷ್ಟು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋಕೆ ಯಾವೆಲ್ಲ ಪರಿಹಾರಗಳಿವೆ? ಬನ್ನಿ ಒಂದು ಆಕ್ಷನ್ ಪ್ಲಾನ್ ತರಹ ನೋಡೋಣ. ಈ ತಿಂಗಳು ಮುಖ್ಯವಾಗಿ 3 ವಿಚಾರಗಳ ಮೇಲೆ ಫೋಕಸ್ ಮಾಡಬೇಕು. 1. ಖರ್ಚುಗಳನ್ನು ಕಂಟ್ರೋಲ್ ಮಾಡೋದು. 2. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು. ಮತ್ತು 3. ಮೆಂಟಲ್ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದು. ಈ 3 ಸರಿ ಮಾಡ್ಕೊಂಡ್ರೆ ತಿಂಗಳು ಖಂಡಿತ ಚೆನ್ನಾಗಿರುತ್ತೆ. ಪಾಸಿಟಿವ್ ಎನರ್ಜಿ ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸರಳ ಪರಿಹಾರಗಳು ಕೂಡ ಇವೆ. ಸೋಮವಾರದ ದಿನ ಶಿವನಿಗೆ ಅಭಿಷೇಕ ಮಾಡಿಸೋದು, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ದೇವಿಯ ಪ್ರಾರ್ಥನೆ, ಪ್ರತಿದಿನ ಒಂದು 5-10 ನಿಮಿಷ ಪ್ರಾಣಾಯಾಮ ಮಾಡೋದು, ಹಾಗೆ ಶಕ್ತ್ಯಾನುಸಾರ ಬಡವಲಿಗೆ ಆಹಾರ, ಹಾಲು ಅಥವಾ ಪುಸ್ತಕಗಳನ್ನು ದಾನ ಮಾಡೋದು. ಇವೆಲ್ಲ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಟ್ಟುತ್ತೆ. ಒಂದು ಮಾತು ನೆನ್ಪಿರ್ಲಿ, ಏಪ್ರಿಲ್ ತಿಂಗಳು ತಕ್ಷಣಕ್ಕೆ ರಿಸಲ್ಟ್ ಕೊಡೋ ತಿಂಗಳಲ್ಲ. ಇದು ಭವಿಷ್ಯದಲ್ಲಿ ಸಿಗ್ಬೋವ ದೊಡ್ಡ ಯಶಸ್ಸಿಗೆ ತಯಾರಿ ಮಾಡ್ಕೊಳ್ಳುವ ಒಂದು ಗಟ್ಟಿ ಫೌಂಡೇಶನ್ ಹಾಕುವ ತಿಂಗಳು. ಇವತ್ತು ಪಡೋ ಶ್ರಮ ನಾಳಿನ ಗೆಲುವಿಗೆ ಕಾರಣವಾಗತ್ತೆ. ಹಾಗಾದ್ರೆ ಈ ತಯಾರಿಯ ತಿಂಗಳನ್ನ ಸರಿಯಾಗಿ ಬಳಸ್ಕೊಂಡು ಭವಿಷ್ಯಕ್ಕಾಗಿ ಒಂದು ಭದ್ರ ಬುನಾದಿಯನ್ನ ನಿರ್ಮಿಸೋಕೆ ಎಲ್ಲರೂ ಸಿದ್ಧರಿದ್ದೀರಾ? ಈ ತಿಂಗಳು ತಾಳ್ಮೆ ಮತ್ತು ಯೋಜನೆ ಇವೆರಡೇ ಎಲ್ಲರ ದೊಡ್ಡ ಶಕ್ತಿಯಾಗ್ಲಿ.